ಮಂಡ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಭೆ ಇತ್ತು. ಆದರೆ ಆ ಸಭೆಯಿಂದ ಸುಮಲತಾ ದೂರ ಉಳಿದಿದ್ದಾರೆ. ಸೊ ಇದು ಮಂಡ್ಯದ ಗೌಡ್ತಿ ಮತ್ತು ಕೂಡ ರೆಬಲ್ ಆಗಿ ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ಸೂಚನೆ ಸಿಕ್ಕಂಗೆ ಕಾಣ್ತಾ ಇದೆ. ಸಮನ್ವಯ ಸಮಿತಿಯಲ್ಲಿ ಬಿಜೆಪಿ ನಾಯಕರ ದಂಡು ಮತ್ತು ಜೆಡಿಎಸ್ ನಾಯಕರ ದಂಡೇ ನೆರೆದಿತ್ತು. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೂಡ ಅನೌನ್ಸ್ ಆಯಿತು. ಆದರೆ ಆ ಸಭೆಗೆ ಸುಮಲತಾ ಅಂಬರೀಶ್ ಗೈರಾದರು. ಬಿಜೆಪಿ ಟಿಕೆಟ್ ಬೇಕು ಬೇಕು ಅಂತ ಪಟ್ಟು ಹಿಡಿದಿದ್ರು. ಆಮೇಲೆ ಅದು ಜೆಡಿಎಸ್ ಪಾಲಾಗ್ತಾ ಇದ್ದಂತೆ ಸುಮಲತಾ ಸೈಲೆಂಟ್ ಆಗಿದ್ರು. ಆದರೆ ಇವತ್ತು ಈ ಸಭೆಗೆ ಬರದೆ ಬಂಡಾಯವನ್ನು ಮತ್ತೊಮ್ಮೆ ಸಾರಿದ್ದಾರೆ. ಸೌಜನ್ಯಕ್ಕೂ ಕೂಡ ಸುಮಲತಾ ಅವರನ್ನ ಮೈತ್ರಿ ನಾಯಕರು ವೇದಿಕೆ ಮೇಲೋ ಕೆಳಗೋ ಮರೆಸಲೇ ಇಲ್ಲ. ಸುಮಲತಾ ಅವರ ಮೌನದ ನಡೆಗೆ ಮೈತ್ರಿ ನಾಯಕರಿಗೂ ಕೂಡ ಸ್ವಲ್ಪ ಸಿಟ್ಟು ಬಂದಂಗಿದೆ. ದುಡುಕಬಾರ್ದು, ಯಾವುದ್ಯಾವುದೇ ನಿರ್ಧಾರಗಳನ್ನು ತೆಗೆಯಬಾರ್ದು ಅನ್ನುವಂಥ ಒಂದು ಸಂದೇಶಗಳನ್ನು ಸೂಚನೆಗಳನ್ನು ನಿನ್ನೆ ಎಲ್ಲ ಕೊಡ್ತಾ ಇದ್ರು. ಸೊ ಸುಮಲತಾ ಒಂದು ಸ್ಪರ್ಧೆಗೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರಿಗೆ ಸ್ವಲ್ಪ ಕೋಪ ತಂದಂಗಿದೆ. ಹಾಗಾಗಿ ಸುಮಲತಾ ಅವರ ಬಗ್ಗೆ ಪ್ರಸ್ತಾಪ ಕೂಡ ಇವತ್ತಿನ ಈ ಸಮನ್ವಯ ಸಭೆಯಲ್ಲಿ ಆಗಿಲ್ಲ. ಜೊತೆಗೆ ಸುಮಲತಾ ಇವತ್ತು ಒಂದು ಸಣ್ಣ ಸಭೆ ಕೂಡ ಇಟ್ಕೊಂಡಿದ್ದಾರೆ. ತಮ್ಮ ಬೆಂಬಲಿಗರ ಜೊತೆಗೆ ಏನು ಮಾಡಬೇಕು ಅನ್ನೋದರ ನಿರ್ಧಾರ ಕೈಗೊಳ್ತಾರೆ.